ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ನಾರಾಯಣ್ ಮುದ್ಗಲ್, ಆಯುರ್ವೇದಿಕ್ ಸೆಕ್ಸುಲಲಿಸ್ಟ್ ಮತ್ತು ಆಯುರ್ವೇದಿಕ್ ಫರ್ಟಿಲಿಟಿ ಎಕ್ಸ್ಪರ್ಟು. ಇವತ್ತು ಒಂದು ತುಂಬ ವಿಶೇಷವಾದ ಕಂಟೆಂಟ್ ಬಗ್ಗೆ ನಾನು ಮಾತಾಡ್ತೀನಿ. ಮತ್ತು ಆ್ಯಸ್ ಯೂಶ್ವಲ್ ನಿಮ್ಮ ಮನೆಯಲ್ಲಿ ಸಾಕಷ್ಟು ಮೆಡಿಸಿನ್ಸ್ ಇರುತ್ತೆ. ಅದು ಮೆಡಿಸಿನ್ ಅಂದರೆ ಯಾವುದೋ ರೀತಿ ಫಾರ್ಮಸಿದಿಂದ ಪರ್ಚೇಸ್ ಮಾಡಿ ತಂದಿದ್ದೀರಲ್ಲ, ತಮ್ಮ ಕಿಚನಲ್ಲಿ ಇರುತ್ತೆ. ತಮ್ಮ ರೆಗ್ಯುಲರಾಗಿ ಆಹಾರ ಪದ್ಧತಿಯಲ್ಲಿ ಸೇವಿಸುವ ಐಟಮ್ಗಳು ನಾನು ಹೇಳ್ತೀನಿ. ಮೇನ್ಲಿ ಇವಾಗ ಇದು ಮಳೆಗಾಲ, ಒಳ್ಳೆ ವೆದರ್ ಇದೆ, ರೆಗ್ಯುಲರಾಗಿ ಚೆನ್ನಾಗಿ ಮಳೆ ಆಗ್ತಾಯಿದೆ. ಸೊ ಈ ಮಳೆಯಲ್ಲಿ ಒಂದು ಸ್ಪೆಷಲ್ ಮೂಮೆಂಟು, ಸ್ಪೆಷಲ್ ಮೆಮೊರಿ, ಸ್ಪೆಷಲಿ ಯಾರು ನವದಂಪತಿಗಳಿದ್ದಾರೆ ಅಥವಾ ರೀಸೆಂಟ್ಲಿ ರಿಲೇಷನ್ಶಿಪ್ನಲ್ಲಿ ಯಾರು ಬಂದಿದ್ದೀರಾ, ಇವಾಗ ಯಾರು ಫಿಸಿಕಲ್ ಇಂಟಿಮೆಸಿ ಸ್ಟಾರ್ಟ್ ಮಾಡಿದ್ದೀರಾ, ನ್ಯಾಚುರಲಾಗಿ ಏನೇನು ಪದಾರ್ಥ ನಾನು ತಿನ್ನಬೇಕು ಅದರಿಂದ ನನಗೆ ಏನಂದರೆ ಓವರಾಲ್ ಸ್ವಲ್ಪ ಎನರ್ಜಿ ಲೆವೆಲ್ ಜಾಸ್ತಿ ಆಗಬೇಕು. ಒಂದೇ ರಾತ್ರಿ ನಾನು 2 ಸತಿ 3 ಸತಿ ಸೇರೋ ಥರ ಬಲ ಹೇಗೆ ಬರ್ಬೋದು, ನನ್ನ ಟೈಮಿಂಗ್ ಹೆಚ್ಚಿಗೆ ಹೇಗೆ ಹೋಗ್ಬೋದು, ನಮಗೆ ನಿಮುರಿಕೆ ಹೇಗೆ ಚೆನ್ನಾಗಿ ಆಗ್ಬೋದು ಅಂತ ಸ್ವಲ್ಪ ಬೇಸಿಕ್ ಆಹಾರಗಳು ನಾನು ಹೇಳ್ಕೊಡ್ತೀನಿ. ಸೊ ನಾನು ಆಲ್ರೆಡಿ ನಿಮಗೆ ನಿಮುರಿಕೆ ಸಮಸ್ಯೆ ಏನು, ಎರೆಕ್ಟೈಲ್ ಡಿಸ್ಫಂಕ್ಷನ್ ಏನು, ಪ್ರಿಮ್ಯಾಚರ್ ಎಜಾಕ್ಯುಲೇಷನ್ ಏನು, ಇವೆಲ್ಲ ವಿಷಯ ಬಗ್ಗೆ ನಾನು ಮುಂಚೆ ಹೇಳಿದ್ದೀನಿ. ಬಟ್ ಬ್ರೀಫ್ಲಿ ಮೋಸ್ಟ್ಲಿ ಏನಾಗುತ್ತೆ, ಸಮ್ಟೈಮ್ಸು ಯಾರೋ ಹೊಸ ವ್ಯೂವರ್ಸ್ ಬರ್ತಾರೆ ಅಥವಾ ಅವ್ರ ಬೆನಿಫಿಟ್ಟು ಅಥವಾ ಅವ್ರಿಗೆ ಸ್ವಲ್ಪ ತಿಳುವಳಿಕೆ ಬರಲಿ ಅಂತ ನಾನು ಸ್ವಲ್ಪ ಫಸ್ಟು ಬೇಸಿಕ್ ನಿಮುರಿಕೆ ಏನು, ನಿಮುರು ದೌರ್ಬಲ್ಯತೆ ಏನು, ಜೊತೆಗೆ ಶೀಘ್ರಸ್ಖಲನ ಏನು, ಈ ವಿಷಯ ಬಗ್ಗೆ ನಾನು ಹೇಳ್ತೀನಿ. ಸೊ ಫಸ್ಟ್ ಆಫ್ ಆಲ್ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂದರೆ ಅಥವಾ ನಿಮುರಿಕೆ ಸಮಸ್ಯೆ ಅಂದರೆ ಅನೇಬಲ್ ಟು ಅಟೇನ್ ಎರೆಕ್ಷನ್ ಅಥವಾ ಅನೇಬಲ್ ಟು ಹೋಲ್ಡ್ ಇಟ್ ಫಾರ್ ಲಾಂಗರ್ ಪೀರಿಯಡ್. ಏನಂದರೆ ಒಂದು, ನನಗೆ ಪೆನಿಸ್ನಲ್ಲಿ ರಕ್ತ ಬ್ಲಡ್ ಫ್ಲೋ ಎಷ್ಟು ಬರಬೇಕು ಅಷ್ಟು ಬರ್ತಾ ಇಲ್ಲ. ಅನೇಬಲ್ ಟು ಅಚೀವ್ ಎರೆಕ್ಷನ್ ಅಂದರೆ ಉದ್ರೇಕ ಎಷ್ಟು ಬರಬೇಕು, ಅಥವಾ ಇದು ಒಂದು ಪೆನಿಸ್ ಇದೆ ಅಂತ ತಿಳ್ಕೊಳ್ಳಿ, ಇದರಲ್ಲಿ ಎಷ್ಟು ಹಾರ್ಡ್ನೆಸ್ ಬರಬೇಕು ಅದು ಬರ್ತಾ ಇಲ್ಲ, ಅಥವಾ ಹಾರ್ಡ್ನೆಸ್ ಬರ್ತಾ ಇದೆ, ಅನೇಬಲ್ ಟು ಮೇಂಟೈನ್ ಇಟ್ ಫಾರ್ ಲಾಂಗರ್ ಪೀರಿಯಡ್. ಫಾರ್ ಎಕ್ಸಾಂಪಲ್ ಒಂದು 20 ಸೆಕೆಂಡ್ಗೆ 30 ಸೆಕೆಂಡ್ಗೆ ಪೆನಿಸ್ ಹಾರ್ಡ್ ಆಗ್ತಾ ಇದೆ, ಬಟ್ ಯಾವಾಗ ನೀವು ಜಸ್ಟ್ ಪಾರ್ಟ್ನರ್ ಜೊತೆಗೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ ಆ್ಯಕ್ಟಿವಿಟಿನಲ್ಲಿ, ಆ ಪರ್ಟಿಕ್ಯುಲರ್ ಮೂಮೆಂಟ್ಗೆ ಏನಾಗ್ತಾ ಇದೆ, ಅದು ಸಾಫ್ಟ್ ಆಗ್ತಾ ಇದೆ ಅಥವಾ ಡ್ರಾಪ್ ಆಗ್ತಾ ಇದೆ. ಸೊ ಇದಕ್ಕೆ ಏನಾಗ್ತಾರೆ, ನಿಮುರು ದೌರ್ಬಲ್ಯತೆ ಅಂತ ಹೇಳ್ತಾರೆ. ಸೊ ಇದಕ್ಕೆ ಮಲ್ಟಿಪಲ್ ಕಾಜಸ್ ಇದೆ. ನಾನು ತುಂಬ ಡೀಪಾಗಿ ಹೋಗಲ್ಲ, ಬ್ರೀಫ್ ಅಂತ ಹೇಳ್ತೀನಿ. ಒಂದು ಹಾರ್ಮೋನಲ್ ಕಾಜ್ ಇರುತ್ತೆ ಬಾಡಿನಲ್ಲಿ. ಪುರುಷರ ಬಾಡಿನಲ್ಲಿ ಒಂದು ಹಾರ್ಮೋನ್ ಇರುತ್ತೆ ಟೆಸ್ಟೋಸ್ಟಿರಾನ್ ಅಂತ. ಅದರ ಕೊರತೆ ಜಾಸ್ತಿ ಆದರೆ, ಟೆಸ್ಟೋಸ್ಟಿರಾನ್ ನಾರ್ಮಲ್ ರೇಂಜ್ಗಿಂತ ತುಂಬ ಕಡಿಮೆ ಆದರೆ ಆ ಥರ ಆಗುತ್ತೆ ಒಂದು. ಎರಡನೇದು ಏನಂದರೆ ಒಂದು ಹಾರ್ಮೋನ್ ಇರುತ್ತೆ ಕಾರ್ಟಿಸಲ್ ಅಂತ, ಇದಕ್ಕೆ ಸ್ಟ್ರೆಸ್ ಹಾರ್ಮೋನ್ ಅಂತೀವಿ. ಮೋಸ್ಟ್ಲಿ IT ಜಾಬ್ಸ್ ಯಾರು ಮಾಡ್ತಾರೆ, ನೈಟ್ ಡ್ಯೂಟಿ ಯಾರು ಮಾಡ್ತಾರೆ, ಅಥವಾ ಇವತ್ತು ನಾಳೆ ಏನಿದೆ ಈ ಆನ್ಲೈನು ಎಷ್ಟೋ ಹುಡುಗರು ಏನು ಮಾಡ್ತಾರೆ, ಹುಡುಗರು ಒಂದು ಪಾರ್ಟ್ ಟೈಮ್ ಜಾಬ್ ಥರ ಡೆಲಿವರಿ ಬಾಯ್ ಕೆಲಸ ಮಾಡ್ತಾರೆ, ಅವ್ರಿಗೆ ಒಂದು ಸ್ಟ್ರೆಸ್ ಇರುತ್ತೆ. ಒಂದು ಪರ್ಟಿಕ್ಯುಲರ್ ಪಾಯಿಂಟಿಂದ ಎರಡನೇ ಪರ್ಟಿಕ್ಯುಲರ್ ಪಾಯಿಂಟ್ನಲ್ಲಿ ತುಂಬ ಬೇಗ ಅವ್ರು ನಾನು ಡೆಲಿವರಿ ಮುಗಿಸ್ಬೇಕು, ಎಷ್ಟೈತೆ ನಾನು ಅಷ್ಟು ಡೆಲಿವರಿ ಜಾಸ್ತಿ ಕೊಡಬೇಕು. ಸೊ ಡ್ಯೂರಿಂಗ್ ಈ ಮೂಮೆಂಟ್ ಅವ್ರಿಗೆ ಏನಾಗುತ್ತೆ, ಮೈಂಡಲ್ಲಿ ಎಷ್ಟೋ ಸ್ಟ್ರೆಸ್ ತುಂಬುತ್ತೆ. ಯಾಕಂದರೆ ನಾನು 1 ಡೇನಲ್ಲಿ ನನಗೆ ಒಂದು 20 ಡೆಲಿವರೀಸು 25 ಡೆಲಿವರೀಸ್ ಕೊಡಬೇಕು. ಆವಾಗ ಏನು ಮಾಡ್ತೇನೆ, ನಾನು ಓವರ್ ಸ್ಟ್ರೆಸ್ ಮಾಡ್ಕೊಳ್ತೇನೆ ಬಾಡಿನಲ್ಲಿ. ಯಾವಾಗೋ ಬಾಡಿನಲ್ಲಿ ಓವರ್ ಸ್ಟ್ರೆಸ್ ಯಾವಾಗ ಜಾಸ್ತಿ ಆಗುತ್ತೆ ನೋಡಿ ಏನಾಗುತ್ತೆ, ಈ ಕಾರ್ಟಿಜಾಲ್ ಅಂಶ ಜಾಸ್ತಿ ಆಗುತ್ತೆ. ಕಾರ್ಟಿಜಾಲ್ ಜಾಸ್ತಿ ಆದರೆ ಏನಾಗುತ್ತೆ, ನಿಮಗೆ ಟೆಸ್ಟೋಸ್ಟಿರಾನ್ ರಕ್ತನಲ್ಲಿ ಇದ್ರೂ ಅದನ್ನು ಫಂಕ್ಷನ್ ಮಾಡೋಕ್ಕೆ ಕಾರ್ಟಿಜಾಲ್ ಕೊಡೋಲ್ಲ. ಹೇಗಂದರೆ, ಈಗ ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ಏರಿಯಾನಲ್ಲಿ ಹೋಗ್ತಾ ಇದ್ದೀರಪ್ಪ, ನಿಮಗೆ ಯಾರೋ ಒಬ್ಬರು ಆನ್ ಆಫ್ ಸಡನ್ ಮುಂದ್ಗಡೆ ಒಂದು ಡಾನ್ ಬಂದು ಅಥವಾ ಯಾವುದೋ ಒಂದು ಆ ಏರಿಯಾಗೆ ಒಂದು ಅವ್ನು ರೌಡಿ ಶೀಟರ್ ಅಂತ ತಿಳ್ಕೊಳ್ಳಿ. ಅವ್ನಿಗೆ ನೋಡಿಬಿಟ್ರೆ ನಿಮಗೆ ಭಯ, ಅಯ್ಯೋ ಸುಮ್ಮನೆ ಇವನು ಸಹವಾಸ ಯಾಕೆ ಬೇಡಪ್ಪ, ಸುಮ್ಮನೆ ಇಲ್ಲಿ ನಿಂತ್ಕೊಳ್ಳಲ್ಲ ಅಂದರೆ ವಾಪಸ್ ಹೋಗೋಣ ಅಂದೆ. ಸೊ ಈ ಕಾರ್ಟಿಜಾಲ್ ಅಂದರೆ ಅದು ಒಂದು ಡಾನ್ ಥರ ಅವನು. ಸೊ ಟೆಸ್ಟೋಸ್ಟಿರಾನ್ ಅವ್ನು ಮುಂದ್ಗಡೆ ಏನು ಕೆಲಸ ಮಾಡಲ್ಲ, ಅವನು ಇರಲಿ ಬಿಡಪ್ಪ ಅಂತ. ಸೊ ಈ ಕಾರ್ಟಿಜಾಲ್ನ ನಾವು ಡೌನ್ ಮಾಡ್ಕೋಬೇಕು. ಸೊ ಕಾರ್ಟಿಜಾಲ್ ಡೌನ್ ಮಾಡಬೇಕಂದ್ರೆ ಸ್ವಲ್ಪ ಸ್ಟ್ರೆಸ್ನ ಕಡಿಮೆ ಮಾಡಬೇಕು, ವಾಕ್ ಕರೆಕ್ಟಾಗಿ ಮಾಡಬೇಕು, ನಿದ್ದೆ ಕರೆಕ್ಟಾಗಿ ಮಾಡಬೇಕು, ಆಹಾರ ಕರೆಕ್ಟಾಗಿ ತೊಗೋಬೇಕು. ಆವಾಗ ಕಾರ್ಟಿಜಾಲ್ ಡೌನ್ ಆಗುತ್ತೆ, ಟೆಸ್ಟೋಸ್ಟಿರಾನ್ ಕೆಲಸ ಮಾಡುತ್ತೆ. ಸೊ ಒಂದೈದು ಹಾರ್ಮೋನಲ್ಲು. ಎರಡನೇದನಂತರ ನರ್ವ್ ಡ್ಯಾಮೇಜ್. ಇವಾಗ ಸ್ಪೆಷಲಿ ಯಾರು ಡಯಾಬಿಟೀಸ್ ಇರ್ತಾರೆ, ಅಥವಾ ಯಾರಿಗೆ B12 ಡೆಫಿಷಿಯನ್ಸಿ ಇದೆ, ವೈಟಮಿನ್ D ಡೆಫಿಷಿಯನ್ಸಿ ಇದೆ, ಅಥವಾ ಯಾರಿಗೆ ಬೈ ಬರ್ತ್ ನರ್ವಸ್ ಡಿಸಾರ್ಡರ್ ಇದೆ, ಅಥವಾ ನರ್ವ್ ಪ್ರಾಬ್ಲಮ್ಗಳಿರುತ್ತೆ, ಅವ್ರನ್ನಲ್ಲಿ ಏನಾಗುತ್ತೆ ಏನಂದರೆ, ಇದು ಡಯಾಬಿಟೀಸ್ ಆಗಲಿ ಇವೆಲ್ಲ ಕಾಯಿಲೆದಿಂದ ನರ್ವ್ ಡ್ಯಾಮೇಜ್ ಆಗುತ್ತೆ. ಒಂದು ಸತಿ ನರ್ವ್ ಡ್ಯಾಮೇಜ್ ಆದರೆ ಇದು ಇರ್ರಿವರ್ಸಿಬಲ್ ಡ್ಯಾಮೇಜ್.
ಈಗ ಏನು ಹಳೆ ಡ್ಯಾಮೇಜ್ ಇದೆ ಅದನ್ನು ನಾವು ರಿಕವರ್ ಮಾಡೋಕ್ಕಾಗಲ್ಲ, ಬಟ್ ಫರ್ದರ್ ಡ್ಯಾಮೇಜ್ನ ನಾವು ಪ್ರೊಟೆಕ್ಟ್ ಮಾಡಿಬಿಟ್ಟು ಇದ್ದಿದ್ದಲ್ಲಿ ನಾವು ಚೆನ್ನಾಗಿ ಅದನ್ನು ಪ್ರೊಟೆಕ್ಷನ್ ಕೊಡಬೇಕು. ಸೊ ನರ್ವ್ ಡ್ಯಾಮೇಜ್ ಏನಾದರೂ ಇದ್ದರೆ ಅದಕ್ಕೆ ಪರ್ಟಿಕ್ಯುಲರ್ ಔಷಧಿಗಳಿರುತ್ತೆ. ನಾನು ಸರ್ಟನ್ ಬೇಸಿಕ್ಸ್ ಹೇಳ್ತೀನಿ, ಮತ್ತು ನಾನು ಒಂದು ಹೋಮ್ ರೆಮಿಡೀಸು ಆಮೇಲೆ ಹೇಳ್ತೀನಿ. ಯಾಕಂದರೆ ತುಂಬ ಇಂಟ್ರೆಸ್ಟಿಂಗ್ ವಿಡಿಯೋ ಆಗುತ್ತೆ ಇದು, ನೀವು ಲಾಸ್ಟ್ವರೆಗೆ ನೋಡಬೇಕು. ಯಾಕಂದರೆ ನಾನು ಒಂದೊಂದು ಪಾಯಿಂಟ್ ರಿವೀಲ್ ಮಾಡ್ತಾ ಹೋಗ್ತೀನಿ. ಇದೂ ಇದೆಯಾ, ಇದನ್ನು ಮಾಡ್ಬೋದಾ ಅಂತ ನಿಮಗೆ ಒಂದು ಮೈಂಡ್ನಲ್ಲಿ ಕ್ಯೂರಿಯಾಸಿಟಿ ಉತ್ಪತ್ತಿ ಮಾಡ್ತಾ ಇದ್ದೀನಿ. ಸೊ ಫಸ್ಟು ನಿಮಗೆ ಯಾವಾಗ ಸ್ಟ್ರೆಸ್ ಜಾಸ್ತಿ ಆಯಿತು ಅಥವಾ ನರ್ವ್ ಡ್ಯಾಮೇಜಸ್ ಜಾಸ್ತಿ ಫೀಲ್ ಆಗ್ತಾ ಇದೆ, ಆವಾಗ ನೀವು ಏನು ಮಾಡಬೇಕಂದ್ರೆ ದಿನ ರಾತ್ರಿ ಮಲಗುವಾಗ 1 ಗ್ಲಾಸ್ ಉಗುರ್ಬೆಚ್ಚ ಹಾಲಿನಲ್ಲಿ 1 ಸ್ಪೂನ್ ಅಶ್ವಗಂಧ ಪೌಡರ್ ಮಿಕ್ಸ್ ಮಾಡಿಬಿಟ್ಟು ತೊಗೋಬೇಕು. ಅಶ್ವಗಂಧ ನ್ಯಾಚುರಲಿ ಒಂದು ಆ್ಯಂಗ್ಜಿಯೋಲೈಟಿಕ್ ಪ್ರಾಪರ್ಟಿ ಇದೆ. ಆ್ಯಂಗ್ಜಿಯೋಲೈಟಿಕ್ ಪ್ರಾಪರ್ಟಿ ಅಂದರೆ ಮೈಂಡ್ನ ರಿಲ್ಯಾಕ್ಸ್ ಮಾಡುತ್ತೆ. ಹ್ಯಾಪಿ ಹಾರ್ಮೋನ್ಸ್ ಸೆರಟೋನಿನ್ ಇರ್ಬೋದು, ಆಕ್ಸಿಟೋಸಿನ್ ಇರ್ಬೋದು, ಎಂಡೋರ್ಫಿನ್ ಇರ್ಬೋದು, ನಾನ್ ಎಡ್ರಿಲಿನ್ ಇರ್ಬೋದು, ಈ ಹಾರ್ಮೋನ್ಸ್ನ ಜಾಸ್ತಿ ರೂಪಾಂತರನಲ್ಲಿ ಬಾಡಿನಲ್ಲಿ ಉತ್ಪತ್ತಿ ಮಾಡುತ್ತೆ. ಸೊ ಯಾವಾಗ ಹ್ಯಾಪಿ ಹಾರ್ಮೋನ್ಸ್ ಜಾಸ್ತಿ ಆಗುತ್ತೆ ನೋಡಿ, ಬಾಡಿನಲ್ಲಿ ನ್ಯಾಚುರಲಿ ಟೆಸ್ಟೋಸ್ಟಿರಾನ್ ಜಾಸ್ತಿ ಆಗುತ್ತೆ. ಸೊ ಅಗೇನ್ ನೆಕ್ಸ್ಟ್ ಏನಂದರೆ ವೀನಸ್ ಅಥವಾ ಆರ್ಟ್ರೀಸ್ನಲ್ಲಿ ಏನಾದರೂ ಡ್ಯಾಮೇಜ್ ಆದರೆ, ಸ್ಪೆಷಲಿ ಇವಾಗ ಜಂಕ್ ಫುಡ್ ತಿಂತಾ ಇದ್ದಾರೆ ಎಷ್ಟೋ ಜನ. ಮನೆಯಲ್ಲಿ ವಾರದಲ್ಲಿ 2 ಅಥವಾ 3 ಸತಿ ಒನ್ನೆಯಲ್ಲಿ ಊಟ ಆಗುತ್ತೆ. ಮಿಕ್ಕಿದ ಟೈಮ್ ಆಫೀಸ್ನಲ್ಲಿನೋ, ಆಫೀಸ್ ಕ್ಯಾಂಟೀನಲ್ಲಿನೋ, ಹೊರಗಡೆ ಹೋಟೆಲ್ನಲ್ಲಿನೋ ಇದು ಪಿಜ್ಜಾಸ್ ಇರ್ಬೋದು, ಫ್ರೆಂಚ್ ಫ್ರೈಸ್ ಇರ್ಬೋದು, ಬರ್ಗರ್ಸ್ ಇರ್ಬೋದು, ಈ ಥರ ಪ್ಯಾಕೆಟ್ ಫುಡ್ಡು, ಪ್ರೊಸೆಸ್ ಫುಡ್ಡು, ರೆಡಿಮೇಡ್ ಚಪಾತಿಗಳು, ಇವೆಲ್ಲ ಏನು ಮಾಡ್ತಾಯಿದೆ ಬಾಡಿನಲ್ಲಿ ಏನಿದೆ ಕೊಲೆಸ್ಟ್ರಾಲ್ ಅಥವಾ ಫ್ಯಾಟ್ ಅಂಶ ಅಥವಾ ಬ್ಯಾಡ್ ಕೊಲೆಸ್ಟ್ರಾಲ್ ಅಂಶನ ಜಾಸ್ತಿ ಮಾಡ್ತಾಯಿದೆ. ಈ ಕೊಲೆಸ್ಟ್ರಾಲ್ ಹೋಗ್ಬಿಟ್ಟು ಏನಾಗುತ್ತೆ ನಮ್ಮ ವೆಸಲ್ಸ್ನಲ್ಲಿ ಹೋಗ್ಬಿಟ್ಟು ಒಂದು ಪ್ಲೇಕ್ಸ್ ಥರ ಅಥಿರೋಸ್ಕ್ಲೆರೋಟಿಸ್ ಅಂತೀವಿ. ಸೊ ಅದು ಏನಾಗುತ್ತೆ ಒಂಥರ ಒಂದು ನಾರ್ಮಲ್ ಭಾಷೆಯಲ್ಲಿ ಹೇಳಬೇಕಂದ್ರೆ ಒಂದು ಪೈಪ್ ಇದೆ, ಭಾಳ ದಿವಸ ಆಯ್ತು ನಾವು ಚೇಂಜ್ ಮಾಡಿಲ್ಲ, ಒಳಗಡೆ ಏನಾಗುತ್ತೆ, ಒಳಗಡೆ ಒಂದು ಇಂಟರ್ನಲ್ ಲೇಯರ್ನಲ್ಲಿ ಗ್ರೀನ್ ಕಲರ್ ಥರ ಒಂಥರ ಒಂದು ಲೇಯರ್ ಡೆವಲಪ್ ಆಗುತ್ತೆ. ಆ ಥರನೇ ನಮ್ಮ ರಕ್ತ ಧಮನಿಗಳಲ್ಲಿನೂ ಆ ಥರ ಒಂದು ಬ್ಲಾಕೇಜಸ್ ಡೆವಲಪ್ ಆಗ್ತಾ ಹೋಗುತ್ತೆ. ಸೊ ಈ ಥರ ಆರ್ಟ್ರಿಯಲ್ ಬ್ಲಾಕೇಜಸ್ ಇದೆ, ಅಥೆರೋಸ್ಕ್ಲೆರೋಟಿಕ್ ಕಂಡೀಷನ್ ಇದೆ. ಸ್ಪೆಷಲಿ ಯಾರು ಸ್ಮೋಕರ್ ಇದ್ದಾರೆ, ಯಾರು ಆಲ್ಕೋಹಾಲಿಕ್ ಇದ್ದಾರೆ, ಅಬೋವ್ 50 ಇಯರ್ಸ್ ಇದೆ ಅಂದರೆ ಈ ಕಂಡೀಷನ್ನಲ್ಲಿ ತುಂಬ ಕಾಮನ್. ಮತ್ತು ಇತ್ತೀಚೆಗೆ ಪೋಸ್ಟ್ ಕೊರೋನಾ ನೀವು ನೋಡ್ತಿರ್ಬೋದು, ಮೊನ್ನೆ ಹಸನ್ದ ಘಟನೆ ನೀವು ನೋಡ್ತಿರ್ಬೋದು. ಎಷ್ಟೋ ಯಂಗ್ ಹುಡುಗರು ಕಾರ್ಡಿಯಾಕ್ ಅರೆಸ್ಟ್ದಿಂದ ಹೋಗ್ತಾ ಇದ್ದಾರೆ. ಯಾಕೆ ಹೋಗ್ತಿದ್ದಾರೆ ಅಂದರೆ ಅವ್ರ ಆರ್ಟ್ರೀಸ್ನಲ್ಲಿ ಪ್ಲೇಕ್ಸ್ ಆಗ್ತಾ ಇದೆ, ಆನ್ ಆಫ್ ಸಡನ್ ಹಾರ್ಟ್ ಮೇಲೆ ಲೋಡ್ ಬರ್ತಾ ಇದೆ, ಆನ್ ಆಫ್ ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಆಗ್ತಾ ಇದೆ. ರೀಸನ್ಸು ಫುಡ್ ಹ್ಯಾಬಿಟ್ಸ್ ಇರ್ಬೋದು, ಫ್ಯಾಮಿಲಿ ಜೆನೆಟಿಕ್ ಹಿಸ್ಟ್ರಿ ಇರ್ಬೋದು, ಅಥವಾ ಅವ್ರಿಗೆ ಬಾಡಿ ಆಲ್ರೆಡಿ ಸಿಮ್ಟಮ್ ಕೊಟ್ಟಿದೆ, ಆ ಸಿಮ್ಟಮ್ನ ನೆಗ್ಲೆಕ್ಟ್ ಮಾಡಿದ್ದಿರ್ಬೋದು, ಸ್ಮೋಕರ್ ಇರಬಹುದು, ಅಥವಾ ಮೆನಿ ಟೈಮ್ ಏನಾಗುತ್ತೆ ಹಿಡನ್ ಏನಾದರೂ ಫ್ಯಾಮಿಲಿನಲ್ಲಿ ತಂದೆ ತಾಯಿ ಯಾರಿಗಾರ ಸಮಸ್ಯೆ ಇದ್ದರೆ ಮಕ್ಕಳಿಗೆ ಬರೋದು ಪಾಸಿಬಿಲಿಟಿ ಜಾಸ್ತಿ ಆಗಿದಿರುತ್ತೆ. ವೆರಿ ಸೇಮ್ ಟೈಮ್ ಏನಾಗುತ್ತೆ ಇವತ್ತು ನಾಳೆ ಏನಾಗಿದೆ ಲೇಟ್ ನೈಟ್ ಎಚ್ಚರಿಕೆ. ಯಾಕಂದರೆ ಇವಾಗ ನೀವು ಆಫೀಸಿಂದ 8 ಗಂಟೆಗೆ ಬಂದ್ರೂ ಮನೆಯಲ್ಲಿ ಡಿನ್ನರ್ ಮಾಡಿ ಮಲ್ಗೋಕೆ ಯೂಶ್ವಲಿ 9-9:30 ಆಗಿದ್ರೂ, ಆಮೇಲೆ ನೀವು 9:30 ಬೆಡ್ ಮೇಲೆ ಹೋದ್ಮೇಲೆ 1 ಅವರ್ 2 ಅವರ್ಸ್ ಏನಾಗಿದೆ ಏನೋ ಒಂದು ಇನ್ಸ್ಟಾ ರೀಲ್ ನೋಡೋದು, ಫೇಸ್ಬುಕ್ ನೋಡೋದು, ಯೂಟ್ಯೂಬ್ನಲ್ಲಿ ಏನಾದರೂ ಒಂದು ಕಂಟೆಂಟ್ ನೋಡೋದು, ಅಥವಾ ಯಾವುದೋ ಒಂದು ವೆಬ್ ಸೀರೀಸ್ ನೋಡೋದು. ಹಾಗಾಗಿ ಯೂಶ್ವಲಿ 11:30 12 o'clock ಆಗುತ್ತೆ. ಮಲಗೋದಕ್ಕೆ 11, 12, 1 ಗಂಟೆ 2 ಗಂಟೆಗೂ ಜನ ಮಲಗ್ತಾರೆ. ಎಷ್ಟೋ ಜನ ನೈಟ್ ಡ್ಯೂಟಿ ಮಾಡ್ತಾರೆ. ಆವಾಗ ಏನಾಗುತ್ತೆ ಬಾಡಿ ಅಗೇನ್ಸ್ಟ್ ನೇಚರ್, ನೀವು ನಿಸರ್ಗದ ವಿರುದ್ಧಾಗಿ ಯಾವಾಗೋ ಕೆಲಸ ಮಾಡಿದಾಗ ಬಾಡಿನಲ್ಲಿ ಏನಾಗುತ್ತೆ, ಬಾಡಿದೇ ಆದ ಒಂದು ಇಂಟರ್ನಲ್ ಮೆಕ್ಯಾನಿಸಮ್ ಇದೆ, ಬಾಡಿದೇ ಆದ ಒಂದು ಇಮ್ಯುನಿಟಿ ಸಿಸ್ಟಮ್ ಇದೆ. ಆ ಇಂಟರ್ನಲ್ ಮೆಕ್ಯಾನಿಸಮು ಅಥವಾ ಬಾಡಿದೇನು ಕ್ಲಾಕ್ ಸಿಸ್ಟಮ್ ಇದೆ ನೋಡಿ, ಅದನ್ನು ತಾವು ಡಿಸ್ಟರ್ಬ್ ಮಾಡ್ತಾ ಇದ್ದೀರಾ. ಬಾಡಿನಲ್ಲಿ ಸಣ್ಣ ಪುಟ್ಟ ಡ್ಯಾಮೇಜ್ ಇದ್ದರೆ ಬಾಡಿನಲ್ಲಿನೇ ಆದಂಥ ಒಂದು ರಿಪೇರ್ ಸಿಸ್ಟಮ್ ಇದೆ, ಬಾಡಿ ಸ್ವಂತಕ್ಕೆ ರೆಡಿ ಮಾಡುತ್ತೆ. ಎಷ್ಟೋ ಸತಿ ವೈರಲ್ ಫೀವರ್ ಬಂದಾದಮೇಲೆ ನಿಮಗೆ ಯಾವ ಮೆಡಿಸಿನ್ ಅವಶ್ಯಕತೆ ಇರಲ್ಲ, ಬಾಡಿ ಇಮ್ಯುನಿಟಿನೇ ಅದನ್ನು ರೆಡಿ ಮಾಡುತ್ತೆ. ಓನ್ಲಿ ತಾವು ಡಾಕ್ಟರ್ ಹತ್ರ ಯಾಕೆ ಹೋಗ್ತಿದ್ದಾರೆ ಅಂತ ತಮ್ಮ ಸಿಮ್ಟಮ್ಸ್ನ ಮ್ಯಾನೇಜ್ ಮಾಡೋಕ್ಕೆ. ಫಾರ್ ಎಕ್ಸಾಂಪಲ್ ಈಗ ಫೀವರ್ ಹೈ ಗ್ರೇಡ್ ಬರ್ತಾಯಿದೆ 102, 103, ಆವಾಗ ಸಹಿಸೋಕ್ಕಾಗಲ್ಲ. ಆವಾಗ ಜಸ್ಟ್ ಡಾಕ್ಟ್ರ್ ಏನು ಮಾಡ್ತಾರೆ, ನಿಮಗೆ ಫೀವರ್ ಕಡಿಮೆ ಆಗೋಕ್ಕೆ ಏನು ಮಾಡ್ತಾರೆ, ಒಂದು ಆ್ಯಂಟಿಪೈರೆಟಿಕ್ ಅಥವಾ ಒಂದು ಫೀವರ್ ಮೆಡಿಸಿನ್ ಕೊಡ್ತಾರೆ. ಬಾಡಿ ಪೇನ್ ಜಾಸ್ತಿ ಇದ್ದರೆ ಸ್ವಲ್ಪ ಅನಾಲ್ಜೆಸಿಕ್ ಅಂದರೆ ಒಂದು ಪೇನ್ ಕಿಲ್ಲರ್ ಕೊಡ್ತಾರೆ. ಏನೋ ವೀಕ್ನೆಸ್ ಆಗ್ತಾ ಇದನ್ನು ಒಂದು ಮಲ್ಟಿ ವಿಟಮಿನ್ ಕೊಡ್ತಾರೆ. ಅದ್ರ ಜೊತೆ ಕೋಲ್ಡ್ ಕಫ್ ಇದ್ದರೆ ಒಂದು ಆ್ಯಂಟಿ ಕೋಲ್ಡ್ ಅಥವಾ ಆ್ಯಂಟಿ ಕಫ್ ಮೆಡಿಸಿನ್ ಕೊಡ್ತಾರೆ. ಬಟ್ ಯಾವುದೋ ರೀತಿ ಆ ವೈರಸ್ನ ಸಾಯಿಸೋಕ್ಕೆ ಡಾಕ್ಟರ್ ಯಾವುದೋ ಮೆಡಿಸಿನ್ ಕೊಡಲ್ಲ. ಬಿಕಾಸ್ ಯುವರ್ ಬಾಡಿ ಹ್ಯಾಸ್ ದ್ಯಾಟ್ ಪೊಟೆನ್ಸಿ. ನಿಮ್ಮ ಬಾಡಿನಲ್ಲಿ
ಅದರದಂಥ ಒಂದು ನೈಸರ್ಗಿಕವಾಗಿ ಒಂದು ಸಿಸ್ಟಮ್ ಇದೆ. ಆ ಸಿಸ್ಟಮೇ ಬಾಡಿನ ಪ್ರೊಟೆಕ್ಟ್ ಮಾಡುತ್ತೆ. ಬಟ್ ಆ ಸಿಸ್ಟಮ್ನ ತಾವು ಪ್ರೊಟೆಕ್ಟ್ ಮಾಡಬೇಕು. ಏನಂದರೆ, ತಮ್ಮ ಮನೆ ಇದೆ, ಮನೆಯಲ್ಲಿ ತಾವು ಒಂದು ನಾಯಿನ ಸಾಕಿದ್ದೀರಾ ಅಂತ ತಿಳ್ಕೊಳ್ಳಿ. ಆ ನಾಯಿ ಕೆಲಸ ಏನೋ, ರಾತ್ರಿ ನಿಮ್ಮ ಮನೆಗೆ ಯಾರಾದರೂ ಕಳ್ಳು ಬಂದರು, ಯಾರಾದರೂ ಅನ್ನೋನ್ ಪರ್ಸನ್ ಬಂದ್ಬಿಟ್ಟು ನಿಮಗೆ ಅಥವಾ ನಿಮ್ಮ ಪ್ರಾಪರ್ಟಿಗೆ ಏನಾದ್ರು ಡ್ಯಾಮೇಜ್ ಮಾಡಿದ್ರೆ ಏನು ಮಾಡುತ್ತೆ, ಅದು ನಾಯಿ ಅವನಿಗೆ ಅಟ್ಯಾಕ್ ಮಾಡುತ್ತೆ. ಬಟ್ ಅದು ನಾಯಿ ಅಟ್ಯಾಕ್ ಮಾಡಬೇಕಂದ್ರೆ ಅದು ನಾಯಿನಲ್ಲಿ ಅಷ್ಟು ಶಕ್ತಿ ಇರಬೇಕು, ಅದು ನಾಯಿನಲ್ಲಿ ಅಷ್ಟು ಪವರ್ ಇರಬೇಕು. ಆ ನಾಯಿನಲ್ಲಿ ಎಷ್ಟು ಶಕ್ತಿ ಅಷ್ಟು ಪವರ್ ಇರಬೇಕಂದ್ರೆ ನೀವು ಆ ನಾಯಿನ ಕರೆಕ್ಟಾಗಿ ನೋಡ್ಕೋಬೇಕು, ಕರೆಕ್ಟಾಗಿ ಅವನಿಗೆ ಫೀಡ್ ಮಾಡಬೇಕು, ಕರೆಕ್ಟಾಗಿ ಅವನಿಗೆ ಮೇಂಟೈನ್ ಮಾಡಬೇಕು. ಆವಾಗೇ ಅದು ನಾಯಿ ಏನಾಗುತ್ತೆ, ಅದು ನೈಟ್ನಲ್ಲಿ ನಿಮ್ಮನ್ನ ಪ್ರೊಟೆಕ್ಟ್ ಮಾಡುತ್ತೆ. ನೀವು ನಾಯಿಗೆ ಬರೀ ತಿನ್ನೋಕೆ ಕೊಡ್ತಾ ಇಲ್ಲ, ಏನೋ ಕೊಡ್ತಾ ಇಲ್ಲ, ಕರೆಕ್ಟಾಗಿ ಮೇಂಟೈನ್ ಮಾಡಿಲ್ಲ, ಸುಮ್ಮನೆ ಎಲ್ಲೋ ಬಿದ್ದಿದೆ, ನೀವು ಹೇಗೆ ಎಕ್ಸ್ಪೆಕ್ಟ್ ಮಾಡ್ತೀರಾ ಆ ನಾಯಿ ನಮ್ಗೆ ಯಾರೋ ಕಳ್ಳು ಬಂದರೆ ಪ್ರೊಟೆಕ್ಟ್ ಮಾಡ್ಬೋದಂತ? ಅದೇ ರೀತಿ ನಿಮ್ಮ ಬಾಡಿನಲ್ಲಿರುವ ಇಮ್ಯುನಿಟಿ ಸಿಸ್ಟಮ್ನ ನಾವು ಕರೆಕ್ಟಾಗಿ ಪ್ರೊಟೆಕ್ಟ್ ಮಾಡಿಲ್ಲ ಅಂದರೆ ಅದು ನಿಮಗೆ ಹೇಗೆ ಪ್ರೊಟೆಕ್ಷನ್ ಕೊಡುತ್ತೆ?